ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಇದೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಈ ಒಂದು ಮೀನಿನ ಮೂಲದ ಸಾವಯವ ಗೊಬ್ಬರದ ಈ ಒಂದು ಲಿಕ್ವಿಡ್ ಏನಿದೆ ನೋಡಿ, ಅದನ್ನು ನಾವು ಇಲ್ಲಿ ಗಿಡಕ್ಕೆ ಬೆಳಿಗ್ಗೆನೇ ಸ್ಪ್ರೇ ಮಾಡ್ತಾ ಇದ್ದೀವಿ. ಹಾಗೆ ಇಬ್ಬರು ಕೂಡ ಗಾರ್ಡನ್ಗೆ ಬಂದಿದ್ದೀವಿ ಯೋಗ ಎಲ್ಲ ಮುಗಿಸ್ಬಿಟ್ಟು. ಹಾಗೆ ಮತ್ತೆ ನಮಗೆ ಇವತ್ತು ಪುರ್ಸೊತ್ತಾಗೋದಿಲ್ಲ. ಇವತ್ತು ಶನಿವಾರ, ನಮಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಹೋಗಲಿಕ್ಕಿದೆ ಹೊರಗಡೆ ಅಂತ ಹೇಳಿ ನಾವು ಇವಾಗ ಇಲ್ಲಿ ಮೊದಲಿಗೆ ಬೆಳಿಗ್ಗೆನೇ ಈ ಕೆಲಸವನ್ನು ಮುಗಿಸ್ಬಿಡೋಣ ಅಂತೇಳಿ ಇಬ್ಬರು ಕೂಡ ಗಾರ್ಡನ್ಗೆ ಬಂದಿದ್ದೀವಿ. ನೋಡ್ಬೋದು ಜಾಸ್ತಿಯಾಗಿತ್ತು ಹೂವಿನ ಗಿಡಗಳಿಗೆ ಹಾಕ್ತಾರೆ ಹಸ್ಬೆಂಡ್. ಜಾಸ್ತಿ ಹೂಗಳಾಗುತ್ತೆ, ಹಾಗೆಯೇ ತುಂಬ ಚೆನ್ನಾಗಿ ಗಿಡಗಳು ಸಹ ಬರುತ್ತವೆ. ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಸ್ಮೆಲ್ ಇದೆ ಆಯಿತಾ. ಸೊ ಆ ಸ್ಮೆಲ್ಲಿಗೆ ಯಾವುದೇ ಆಗಿರುವಂಥ ಕೀಟಗಳೆಲ್ಲ ಬರಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಕಡಿಮೆ ಅದಕ್ಕೆ ಹುಳ ಎಲ್ಲ ಆಗುವಂಥದ್ದು. ಒಂದು ಮುಚ್ಚಳವನ್ನು ಹಾಕಿ ಈ ಥರ ಇದನ್ನು ಮಾಡಿ ನಮ್ಮ ಮನೆಯಲ್ಲಿರುವಂಥದ್ದೊಂದು ಸ್ಪೆಷಲ್ ಗಿಡ. ಇದು ನಮ್ಮ ಮಡಂತ್ಯಾರ್ನ ಆಸುಪಾಸಿನಲ್ಲಿ ಎಲ್ಲಿ ಕೂಡ ಇಲ್ಲ. ಇದೊಂದು ಅಜೋನಿಯಾ ಅಂತ ಹೇಳ್ತಾರೆ ಈ ಗಿಡಕ್ಕೆ, ಅಜೋನಿಯಾ ಅಂತ. ಒಳ್ಳೆ ಹೂ ಬಿಡ್ತದೆ. ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರ್ತದೆ ಅಂತ. ಬೇರೆ ಬೇರೆ ಕಲರ್ ಇರ್ತದೆ ಅದರಲ್ಲಿ. ಒಳ್ಳೆ ಬಿಸಿಲು ಬೇಕು ಅದಕ್ಕೆ. ಜಾಸ್ತಿ ರಾಸಾಯನಿಕ ಗೊಬ್ಬರ ಅಥವಾ ಯಾವುದು ಕೂಡ ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಬರೀ ನೀವು ಸಾವಯವ ದನದ ಗೊಬ್ಬರ ಅಥವಾ ಯಾವುದು ಹಾಕಿದ್ರು ಕೂಡ ಅಜೋನಿಯಾ ಎಂಬಂಥ ಗಿಡ ಚೆನ್ನಾಗಿ ಬರ್ತದೆ, ಅಲ್ಟಿಮೇಟ್ ಆಗಿ ಬರ್ತದೆ. ಹಾಗೆ ಇಲ್ಲಿ ನೋಡ್ಬೋದು ಜೋಶ್ವಾ ಸ್ವಲ್ಪ ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ಮೂಡಿರಬೇಕು ಯೋಗವನ್ನು. ನಾನು ಅವನಿಗೆ ಕರೆಕ್ಷನ್ ಮಾಡದೆ ಅಥವಾ ಏನು ಅವನಿಗೆ ಬೈಯೋದೆಲ್ಲ ಮಾಡಬೇಕಾದ್ರೆ ಮೂಡಿರಬೇಕು. ಇವತ್ತು ಸ್ವಲ್ಪ ಮೂಡಲ್ಲಿದ್ದಾನೆ, ಅದಕ್ಕೋಸ್ಕರ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾನೆ. ನಂತರ ನಾನು ಅವನಿಗೆ ಕೆಲವೊಂದೇ ಸ್ಟ್ರೆಚಿಂಗ್ ಮತ್ತು ಈ ಒಂದು ಸೂರ್ಯ ನಮಸ್ಕಾರ ಏನಿದೆ ನೋಡಿ, ಅದು ತುಂಬ ಬೇಸಿಕ್ ಆಗಿರುವಂಥ ಸೂರ್ಯ ನಮಸ್ಕಾರ ಅವನಿಗೆ ಕಲಿಸಿದ್ದೀನಿ. ನೀವು ಅಂದ್ಕೊಳ್ಬೋದು ಅವನೆಷ್ಟು ಸಪೋರ್ ಆಗಿದ್ದಾನೆ, ಯಾಕೆ ಅವನಿಗೆ ಯೋಗ ಎಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳಿ. ಯೋಗ ಕೇವಲ ನಾವು ಸಪೋರ ಆಗಲಿಕ್ಕೆ ಅಥವಾ ಫಿಟ್ ಆಗಿರಲಿಕ್ಕೆ ಅಂತೇಳಿ ಅಲ್ಲ, ಅದು ನಮ್ಮ ಒಂದು ಆಲೋಚನೆ ಆ ರೀತಿ ಇದೆ. ನಾವು ಎಕ್ಸಸೈಸ್ ಮಾಡುವುದು ಅಂತ ಹೇಳಿದರೆ ನಾವು ಫಿಟ್ ಆಗಿರಬೇಕು ಅದಕ್ಕೋಸ್ಕರ ಅಂಥೇಳಿ ನಾವು ಅಂದ್ಕೊಳ್ತೀವಿ. ಯಾವಾಗಲೂ ಆ ರೀತಿ ಇರೋದಿಲ್ಲ. ಯೋಗ ಅಥವಾ ಯಾವುದೇ ಒಂದು ಗಂಟೆಯ ಪ್ರತಿನಿತ್ಯದ ಎಕ್ಸಸೈಸ್ ಏನಿದೆ ನೋಡಿ, ಅದು ನಮ್ಮ ಒಂದು ಹ್ಯಾಪಿನೆಸ್ಗೋಸ್ಕರ, ಹಾಗೆಯೇ ನಮ್ಮನ್ನು ಕಾಮ್ ಆಗಿಡಲಿಕ್ಕೆ, ಹಾಗೆಯೇ ನಾವು ಜಾಸ್ತಿ ಎನರ್ಜೆಟಿಕ್ ಆಗಿರಲಿಕ್ಕೆ, ಇಡೀ ದಿನ ನಮ್ಮ ಕೆಲಸ ತುಂಬ ನಾವು ಉತ್ಸಾಹದಿಂದ ಮಾಡಲಿಕ್ಕೆ, ಎನರ್ಜೆಟಿಕ್ ಆಗಿ ಮಾಡಲಿಕ್ಕೆ, ಏಕಾಗ್ರತೆನ ಇಂಪ್ರೂವ್ ಮಾಡಲಿಕ್ಕೆ, ಹಾಗೆಯೇ ಹಲವಾರು ಪ್ರಯೋಜನಗಳಿವೆ. ಹಾಗೆ ನನಗೆ ಯೋಗ ಸ್ಪೆಷಲಿ ತುಂಬ ಇಷ್ಟ ಇರುವಂಥ ಒಂದು ಸಬ್ಜೆಕ್ಟ್. ನನಗೆ ತುಂಬ ಇಷ್ಟ ಯೋಗಾಸನ ಎಲ್ಲ ಮಾಡುವಂಥದ್ದು, ಅದನ್ನು ಟ್ರೈ ಮಾಡುವಂಥದ್ದು, ಹೊಸ ಆಸನಗಳನ್ನೆಲ್ಲ. ಅದೆಷ್ಟು ಪರ್ಫೆಕ್ಟ್ ಮಾಡ್ತೀನಿ ಅಂಥೇಳಿ ನನಗೆ ಗೊತ್ತಿಲ್ಲ. ಅಂದರೆ ನಾನು ತುಂಬ ಪರ್ಫೆಕ್ಟ್ ಅಂತ ಇಲ್ಲ ಇದರಲ್ಲಿ. ಆದರೆ ಕಲಿತಾ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ನಮಗೆ ಅದರಲ್ಲಿ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಅದು ಖಂಡಿತವಾಗ್ಲೂ ಬರುತ್ತೆ. ಹಾಗೆಯೇ ನಾನು ಜೋಶ್ವನಿಗೆ ಕೂಡ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಸಣ್ಣವರಿಂದ ನಮಗೆ ಕೂಡ ಯಾರು ಇದ್ರ ಇಂಪಾರ್ಟೆನ್ಸ್ ಹೇಳಿಲ್ಲ. ಇವಾಗ ಜೋಶ್ವನಿಗೆ ಈ ಥರ ಒಂದು ಇಂಪಾರ್ಟೆನ್ಸ್ ಅರ್ಥ ಆಗಲಿಕ್ಕಿಲ್ಲ. ಓ ಮಮ್ಮಿ ನನಗೆ ಬೆಳಿಗ್ಗೆದ್ದು ಈ ರೀತಿ ಸುಮ್ಮನೆ ನನಗೆ ಮಾಡಿಸ್ತಾಳೆ, ಉಪದ್ರ ಮಾಡ್ತಾಳೆ ಅಂಥೇಳಿ. ಆದರೆ ನನಗೆ ಕೂಡ ಫೀಲ್ ಆಗುತ್ತೆ, ನಮಗೆ ಸಹ ಸಣ್ಣದಿರುವಾಗ ಯಾರಾದರೂ ಈ ಥರ ಒಂದು ಇಂಪಾರ್ಟೆನ್ಸ್ ಹೇಳಬೇಕಿತ್ತು. ಯೋಗಾಸನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇದೆಲ್ಲ ಯಾಕೆ ಇಂಪಾರ್ಟೆಂಟ್, ಸೂರ್ಯ ನಮಸ್ಕಾರ ಆಗಿರ್ಬೋದು, ಬೆಳಿಗ್ಗಿನ ಒಂದು ಸನ್ಲೈಟನ್ನು ತಗೊಳ್ಳುವಂಥದ್ದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಸೊ ಅದನ್ನು ನನಗೆ ಏನು ಸಿಗಲಿಲ್ಲ ನೋಡಿ, ಆ ಒಂದು ನಾಲೆಜ್ ನಮಗೆ ದೊಡ್ಡವರಾಗಿ ಆದಮೇಲೆ ನಮಗೆ ಇವಾಗ ಅರ್ಥ ಆಗ್ತಾ ಇದೆ. ಆದರೆ ಜೋಶ್ವನಿಗೆ ಸಣ್ಣದಿಂದಲೂ ಅದನ್ನು ಕೊಡುವ, ಪ್ರಾಕ್ಟೀಸ್ ಮಾಡಿಸುವ. ಯಾಕಂತೇಳಿದರೆ ಇವಾಗ ಅವರಿಗೆ ಆ ಫ್ಲೆಕ್ಸಿಬಿಲಿಟಿ ಇದೆ. ಇವಾಗ ನಮಗೆ ಬೆಂಡ್ ಆಗಬೇಕು ಅಂತ ಹೇಳಿದರೂ ಕೂಡ ನಮಗೆ ಕಷ್ಟ ಆಗುತ್ತೆ. ಆದರೆ ಮಕ್ಕಳಿಗೆ ಆ ರೀತಿ ಅಲ್ಲ, ಮಕ್ಕಳು ಫ್ಲೆಕ್ಸಿಬಲ್ ಆಗಿರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ನಾವು ಪುಷ್ ಮಾಡಿದರೆ, ಸ್ವಲ್ಪ ಅವ್ರಿಗೆ ಮೋಟಿವೇಟ್ ಮಾಡಿದರೆ ಸಾಕು, ಅವರು
ಅದನ್ನು ಮಾಡಲಿಕ್ಕೆ ಇಷ್ಟಪಟ್ಟು ಮಾಡ್ತಾರೆ. ಹಾಗಾಗಿ ನಾನು ಜೋಶ್ವನಿಗೆ ಈ ರೀತಿ ಮೋಟಿವೇಟ್ ಮಾಡ್ತೀನಿ. ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಅವ್ನು ಕೇಳೋದಿಲ್ಲ ಕೆಲವೊಮ್ಮೆ. ಆವಾಗ ನಾನು ಹಸ್ಬೆಂಡನ್ನು ಕರಿತೀನಿ, ಆವಾಗ ಸ್ವಲ್ಪ ಹೆದರಿಕೆಯಲ್ಲಿ ಮಾಡ್ತಾನೆ ಕೆಲವೊಮ್ಮೆ, ಇಲ್ಲದ್ರೆ ಸ್ವಲ್ಪ ಪ್ರೀತಿಯಿಂದ ಹೇಳಿದ್ರು ಮಾಡ್ತಾನೆ. ಅವನ ಜೊತೆಗೆ ನಾನು ಮಾಡಿದರೆ ಕಾಂಪಿಟೇಷನ್ ರೀತಿಯಲ್ಲಿ ನಾವಿಬ್ಬರು ಸಹ ಮಾಡಿದರೆ ಅವನು ಖಂಡಿತವಾಗ್ಲೂ ಮಾಡ್ತಾನೆ ಅಂತೇಳಿ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಅವನ ಜೊತೆಗೆ ನಾನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಈ ರವೆ ದೋಸೆ ಇರುತ್ತೆ ನೋಡಿ, ಅದನ್ನು ಟ್ರೈ ಮಾಡಿರುವಂಥದ್ದು. ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀವಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾವು ಇವತ್ತು ಹೊರಡ್ತಾ ಇದ್ದೀವಿ ಪಡಂಗಡಿಗೆ. ಸೊ ಅಲ್ಲಿ ನಮಗೆ 3 ಜಿಲ್ಲಾ ಮಟ್ಟದ ಈ ಒಂದು ಸಹಕಾರಿ ಸಪ್ತಾಹದಲ್ಲಿ ಕೃಷಿಕರು ಯಾರು ಈ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ರು ನೋಡಿ, ಅವರ ಒಂದು ಸಾಧನೆಯ ಬಗ್ಗೆ ನಮಗೆ ವಿಡಿಯೋಸನ್ನು ಮಾಡಲಿಕ್ಕಿತ್ತು. ಇದು ಕೃಷಿ ಸಾಧಕರಾಗಿರುವಂತಹ ಸುಬ್ರಹ್ಮಣ್ಯ ಭಟ್ ಇವರ ಒಂದು ತೋಟ. ಹಾಗೆ ಇವರ ಮನೆಗೆ ಸಹ ನಾವು ಹೋಗಿದ್ವಿ. ಹಾಗೆ ಇಲ್ಲಿ ನಾವು ಇವಾಗ ವಿಡಿಯೋ ಶೂಟಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಕಾಫಿ ಕೊಟ್ಟರು. ಅವ್ರು ಏನೆಲ್ಲ ನಮಗೆ ಕೊಡ್ತಾರೆ ನೋಡಿ ತಿನ್ನಲಿಕ್ಕೆಲ್ಲ, ಅಥವಾ ಏನಾದರೂ ಒಂದು ಉಪಚಾರ ಮಾಡ್ತಾರೆ, ಅದು ನಮಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಮಗೆ ಕೂಡ ಅವರ ಒಂದು ನೇಚರಿಗೆ ಅನುಗುಣವಾಗಿ, ಅವರ ಒಂದು ಪರಿಸರಕ್ಕೆ ಅನುಗುಣವಾಗಿ ಏನಾದರೂ ಹೊಸತನ್ನು ಅವರು ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಖುಷಿಯಾಗುತ್ತೆ. ಹಾಗೆ ಅವರಿಗೆ ಭತ್ತದ ಬೆಳೆ ಎಲ್ಲ ಇದೆ, ಅದನ್ನೆಲ್ಲ ನಾವು ವಿಡಿಯೋ ಶೂಟೆಲ್ಲ ಮಾಡ್ತಾ ಇದ್ವಿ. ಹಾಗೆಯೇ ಅವರು ತುಂಬ ಮಂದಿದ್ದು ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಸೊ ಆ ಒಂದು ಗಾರ್ಡನ್ ಎಲ್ಲ ತಿರುಗುವಂಥದ್ದೆಲ್ಲ ಮಾಡ್ತೀವಿ. ಹಾಗೆಯೇ ನಂತರ ನಾವು ಹೋಗಿದ್ವಿ, ನನ್ನ ಪರಿಚಯದವರು, ಇವರಿಗೆ ಸಹ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿತ್ತು, ಅಶೋಕ್ ಗೋವಿಯಸ್ ಅಂತ ಹೇಳಿ ಇವರು. ಸೊ ಇವರು ನನಗೆ ತುಂಬ ಆತ್ಮೀಯರು, ನಮಗೆ ತುಂಬ ಪರಿಚಯದವರು ಕೂಡ. ಹಾಗೆ ಅವರ ಹತ್ರ ನಾವು ತುಂಬ ಕ್ಲೋಸ್ ಇದ್ದೀವಿ. ಹಾಗೆ ಅವರ ಒಂದು ವಿಡಿಯೋ ಶೂಟಿಂಗ್ ಕೂಡ ಆಗ್ತಾ ಇತ್ತು. ಹಾಗೆ ನಾನು ಅವರ ಒಂದು ಪರಿಸರದ ಒಂದು ಸ್ವಲ್ಪ ಗ್ಲಿಮ್ಸನ್ನು ನಿಮ್ಮ ಜೊತೆಗೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಅತ್ತಿಗೆ ಊಟಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಮಗೆ ಕೂಡ ತುಂಬ ಒತ್ತಾಯ ಮಾಡಿದ್ರು ಊಟ ಮಾಡಲಿಕ್ಕೆ, ಆದರೆ ನಾವು ಮಾಡಲಿಲ್ಲ. ನಮಗೆ ಇನ್ನೊಂದು ಕಡೆ ವಿಡಿಯೋ ಶೂಟಿಂಗಿಗೆ ಹೋಗಲಿಕ್ಕಿತ್ತು. ಇದೆಲ್ಲ ತಯಾರಿ ಇಲ್ಲಿ ತೋಟಕ್ಕೆ ಕೆಲಸಕ್ಕೆ ಬರ್ತಾರೆ ನೋಡಿ, ಅವರಿಗೋಸ್ಕರ ತುಂಬ ಒಳ್ಳೆದಾಗಿ ಅವರನ್ನು ನೋಡ್ಕೊಳ್ತಾರೆ ಕೂಡ. ಹಾಗೆಯೇ ಅಷ್ಟೇ ಪ್ರೀತಿಯಿಂದ ಅವರಿಗೆ ಊಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಿದ್ದೆ. ನಂತರ ಈ ಒಂದು ಹಿಂದುಗಡೆ ಮರ ಕಾಣಿಸ್ತಾ ಇದೆ ನೋಡಿ, ಇದಕ್ಕೊಂದು ವಿಶೇಷತೆ ಇದೆ. ಇದರಲ್ಲಿ ಒಂದು ಕಾಯಿ ಆಗುತ್ತೆ, ಅದು ನಂತರ ಹಣ್ಣಾಗುತ್ತೆ. ಅದನ್ನು ಒಣಗಿಸ್ಬಿಟ್ಟು ನಾವು ಅಡಿಗೆ ತಯಾರಿಗೆ ಬಳಸ್ತೀವಿ, ಜಾಸ್ತಿಯಾಗಿ ಬಿರಿಯಾನಿಗೆಲ್ಲ ಹಾಕ್ತೀವಿ. ಆ ಒಂದು ಮಸಾಲವನ್ನು ಏನಂತ ಕರೀತಾರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ತುಂಬ ಪರಿಮಳ ಇರುತ್ತೆ ಅದಕ್ಕೆ. ಹಾಗೆಯೇ ಬಿರಿಯಾನಿ ಎಲ್ಲ ತುಂಬ ಘಮ ಘಮ ಅಂತೇಳಿ ಆಗುತ್ತೆ. ಹಾಗೆಯೇ ಅಷ್ಟೇ ಒಳ್ಳೆ ರೇಟ್ ಕೂಡ ಅದಕ್ಕೆ ಇದೆ, ನಿಮಗೆ ಗೊತ್ತಿದ್ದರೆ ನಮಗೆ ತಿಳಿಸಿ ಆಯಿತಾ. ಹಾಗೆ ನಾವು ಅಶೋಕ್ ಗೋವಿಯಸ್ ಅವರ ಮನೆಯಿಂದ ನೆಕ್ಸ್ಟ್ ಬಂದಿದ್ದೀವಿ ಉಸ್ಮಾನ್ ಅಂತ ಹೇಳಿ ಕೃಷಿ ಸಾಧಕರು, ಅವರ ಮನೆಗೆ. ಸೊ ಇದೆಲ್ಲ ವೀಡಿಯೋಸ್ ನಿಮಗೆ ಫ್ಯೂಚರಲ್ಲಿ ನಾವು ಒಂದೊಂದಾಗಿ ಪೋಸ್ಟ್ ಮಾಡ್ತೀವಿ. ಅವರಲ್ಲಿ ನಾವು ಮಾಡಿರುವಂತಹ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಯಾವ ರೀತಿ ನಾವು ಅವರ ಜೊತೆಗೆ ಸಂದರ್ಶನ ಮಾಡಿದ್ದೀವಿ, ಅದೆಲ್ಲ ನಾನು ಡೀಟೇಲ್ ಆಗಿರೋದು ವೀಡಿಯೋಸನ್ನು ಇನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಇದು ಖಾಲಿ ನಾನು ಜಸ್ಟ್ ರಾ ವೀಡಿಯೋಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾವ ರೀತಿ ನಾವು ಶೂಟಿಂಗ್ ಎಲ್ಲ ಮಾಡ್ತೀವಿ ಅಂತ ಹೇಳಿ. ಹಾಗೆ ನಿಮಗೆಲ್ಲಾದರೂ ಇಷ್ಟ ಆಗ್ಬೋದು ಅಂತ ಹೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದರೆ ಖಂಡಿತವಾಗ್ಲೂ ಇಷ್ಟ ಆಯಿತು ಅಂತೇಳಿ ಹೇಳಿ, ಈ ರೀತಿಯ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಆದರೆ. ಹಾಗೆಯೇ ಲೈಕ್ ಕೊಡಲಿಕ್ಕೆ ಸಹ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾವು ಸಹಕಾರಿ ಅಂತ ಹೇಳುವಾಗ ಎಲ್ಲ ಒಂದು ಜಾತಿ ಧರ್ಮದವರೆಲ್ಲರೂ ಬರ್ತಾರೆ. ಹಾಗೆ ಅವರ ಒಂದು ಕೃಷಿ, ಅವರ ಅನುಭವ ಆಗಿರ್ಬೋದು, ಅವರ ಒಂದು ಕೃಷಿಯ ಒಂದು ಸಾಮರ್ಥ್ಯತೆ, ಹಾಗೆಯೇ ಅವರು ಕಷ್ಟಪಟ್ಟು ಮಾಡಿರುವಂಥ ಕೃಷಿಯ ಒಂದು ಸಾರ್ಥಕ
ಸಾರ್ಥಕತೆಯನ್ನು ನಾವು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ನಾವು ಮಾಡ್ತಾ ಇಲ್ಲ. ಹಾಗೆಯೇ ಭೇದ ಭಾವ ಇಲ್ಲದೇ ಅವರಿಗೆ ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ. ಈ ಒಂದು ಸಹಕಾರಿ ಕ್ಷೇತ್ರದ ಆಡಳಿತ ಮಂಡಳಿ ನಿರ್ಧಾರ ಮಾಡಿ. ಹಾಗಾಗಿ ಅದನ್ನು ಒಂದು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಹಾಗೆ ಉಸ್ಮಾನ್ ಅವರು ಸಹ ಒಳ್ಳೆ ಮಿಶ್ರ ಬೆಳೆಯನ್ನು ಮಾಡುವಂಥ ಒಬ್ಬ ಕೃಷಿಕರು. ಇವರ ಒಂದು ಚರಿತ್ರೆ ಇದೆಯಲ್ಲ, ಇವರ ಒಂದು ಲೈಫ್ ಇದು ಜರ್ನಿ ಇದೆಯಲ್ಲ, ಈ ಕೃಷಿ ಮಾಡುವಂಥ ರೀತಿ, ಇದನ್ನು ಕೇಳಿದರೆ ನೀವು ನಿಜವಾಗ್ಲೂ ನಿಮಗೆ ತುಂಬ ಅಂದರೆ ತುಂಬ ಮೋಟಿವೇಶನ್, ಇನ್ಸ್ಪಿರೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಾವು ಹಾಕುವಂಥ ಈ ಒಂದು ಕೃಷಿಯ ಯಾರು ಸಾಧಕರಿದ್ದಾರೆ ಅವರ ಒಂದು ಲೈಫ್ ಇದು ಜರ್ನಿಯ ಹಾಗೆಯೇ ಅವರ ಕೃಷಿ ಬಗ್ಗೆಗಿನ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ಎಂಡ್ ತನಕೆಲ್ಲ ನೋಡಿ ಅವರಿಗೆ ನಿಮ್ಮ ಒಂದು ಪ್ರೋತ್ಸಾಹದ ಮಾತುಗಳನ್ನು ಅವರಿಗೆ ಕೃಷಿ ಸಾಧಕರಿಗೆ ನೀವು ಹಾಕಿ, ಇನ್ನೊಬ್ಬರು ಯಾರು ಇದನ್ನು ನೋಡ್ತಾರೆ ನೋಡಿ, ಕೃಷಿಯಲ್ಲಿ ತುಂಬ ಕಷ್ಟಪಡ್ತಾ ಇರುವವರು, ಯಾಕಂತ ಹೇಳಿದರೆ ತುಂಬ ಕಷ್ಟ ಇದೆ ಕೃಷಿ ಮಾಡಲಿಕ್ಕೆ. ಹಾಗೆಯೇ ನಾವು ಇಲ್ಲಿ ಬಂದು ಒಂದು ದಿನ ಈ ರೀತಿ ನೋಡಿ ಚೆಂದ ಇದೆ ಅಂತೇಳಿ ಹೇಳೋದು ಮಾತ್ರ ಅಲ್ಲ, ಅದರಲ್ಲಿ ಅಷ್ಟೇ ಒಂದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಅವರು ರೆಡಿ ಇರಬೇಕು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಮಳೆ ಆಗಿರ್ಬೋದು, ನಂತರ ಈಗಿನ ವೆದರೆಲ್ಲ ನೋಡಿದರೆ ಇದೆಯಲ್ಲ, ತುಂಬ ಕಷ್ಟ ಇದೆ ಕೃಷಿಯನ್ನು ಮಾಡುವಂಥದ್ದು. ಅದರಲ್ಲಿ ಅವರು ಈ ಒಂದು ಸಾಧನೆಯನ್ನು ಮಾಡಿ ಪ್ರಶಸ್ತಿ ಗಳಿಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವರ ಒಂದು ಸಾಧನೆಯನ್ನು ನಾನು ನನ್ನ ಒಂದು ಚಾನಲ್ ಮುಖಾಂತರ ಜನರಿಗೆ ತೋರಿಸುವಂಥದ್ದು ನನಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಖಂಡಿತವಾಗ್ಲೂ ಅವರಿಗೆ ನಿಮ್ಮ ಮೋಟಿವೇಶನನ್ನು ಕೊಡಿ, ಕಮೆಂಟ್ಸ್ ಮುಖಾಂತರ ಅವರಿಗೆ ಮೋಟಿವೇಟ್ ಮಾಡಿ ಯಾವುದೇ ವೀಡಿಯೋಸನ್ನು ಮಿಸ್ ಮಾಡದೆ ನೋಡಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ನಾನು ಸಂಜೆ ವಾಪಸ್ ಮನೆಗೆ ಬಂದುಬಿಟ್ಟು ನಿನ್ನೆದು ಕೆಲವೊಂದು ಪೆಂಡಿಂಗ್ ಕೆಲಸ ಇತ್ತು, ಅದನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ಪುಟ್ಟದಾಗಿ ಇವತ್ತು ಬೆಳಿಗ್ಗೆ ನಾನು ಆಫೀಸನ್ನು ಮನೆಯಲ್ಲೇ ಸೆಟ್ ಮಾಡಿದ್ದೀನಿ. ನಮ್ಮದು ಕಂಪ್ಯೂಟರ್ ಸಿಸ್ಟಮ್ ಏನಿದೆ ನೋಡಿ ನನ್ನ ಆಫೀಸಲ್ಲಿ ಇದ್ದಿರುವಂಥದ್ದು, ಅದನ್ನು ಮನೆಯಲ್ಲೇ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ. ಯಾಕಂತ ಹೇಳಿದರೆ ಈ ಜೋಶ್ವನಿಗೆ ತಲೆಗೆ ಸಹ ಏಟಾಗಿತ್ತು. ನಂತರ ಅವನು ಮನೆಯಲ್ಲಿ ಅವನಿಗೆ ರಜೆ ಸಹ ಮಾಡಿಸಿದ್ದೆ. ಸೊ ರಜೆ ಮಾಡಿಸಿರುವಂಥ ಸಮಯದಲ್ಲಿ ಅವನಿಗೆ ಆಫೀಸ್ಗೆ ಕರ್ಕೊಂಡು ಹೋದರೆ ಅಲ್ಲಿ ಅವರಿಗೆ ಸಹ ಕೆಲಸ ಮಾಡಲಿಕ್ಕೆ ಅವನು ಬಿಡೋದಿಲ್ಲ. ಹಾಗೆ ನನಗೆ ಕೂಡ ಅವನ ಹಿಂದೆನೇ ಇರಬೇಕಾಗತ್ತೆ, ಫೋಕಸ್ ಮಾಡಲಿಕ್ಕೇ ಆಗೋದಿಲ್ಲ ಕೆಲಸದಲ್ಲಿ. ಹಾಗಂತೇಳಿ ನಾನು ಇಲ್ಲಿ ಈ ರೂಮನ್ನು ಸೆಟ್ ಮಾಡಿಸಿದ್ದೆ ಇವತ್ತು ಆಫೀಸಿಂದ ಸಿಸ್ಟಮ್ ಎಲ್ಲ ತರಿಸಿ. ಹಾಗೆ ನಮ್ಮ ಆಫೀಸಲ್ಲಿ CC ಕ್ಯಾಮರಾ ಇದೆ. ಹಾಗೆ ನನಗೆ ಈ ಮನೆಯಿಂದ ಕೂಡ ಆಫೀಸನ್ನು ಮಾನಿಟರ್ ಎಲ್ಲ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ನಾನು ಆ ರೀತಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಾನು ಇಲ್ಲಿ ಆಫೀಸಲ್ಲಿ ಸಿಸ್ಟಮನ್ನು ಸೆಟ್ ಮಾಡಿದ್ದೆ. ಆದರೆ ಇಲ್ಲಿ ಅವನು ಸುಮ್ಮನೆ ಕೂತ್ಕೊಳ್ತಾನ. ಇಲ್ಲಿ ಅವನಿಗೆ ನಾನು ಎಷ್ಟು ನನ್ನಿಂದ ಸಾಧ್ಯ ಆಗೋದು ಅಷ್ಟು ಬ್ಯುಸಿ ಇಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆದರೆ ಬೆಡ್ಡಲ್ಲೆಲ್ಲ ಈ ಗ್ಲಿಟರ್ ಇರುತ್ತೆ ನೋಡಿ, ಅದೆಲ್ಲ ಇಲ್ಲಿಂದೆಲ್ಲ ಅವನು ಉಕ್ಕಿ ತರ್ತಾನೆ. ಅದನ್ನೆಲ್ಲ ಹಾಕಿ ನೋಡಿ ಯಾವ ರೀತಿ ಮಾಡಿದ್ದಾನೆ ಅಂತೇಳಿ. ಸೊ ಅದನ್ನೇ ನಾನಿಲ್ಲಿ ಇವಾಗ ಫಟಾಫಟ್ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಇದನ್ನು ಕ್ಲೀನ್ ಮಾಡಿಸಿ ತೋರಿಸ್ತೀನಿ ನಾನು ಯಾವ ರೀತಿ ನಾನು ಪುಟ್ಟದಾಗಿರೋ ಒಂದು ಆಫೀಸನ್ನು ಸೆಟಪ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಇಲ್ಲಿಯೇ ಜಾಸ್ತಿಯಾಗಿ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಕೂಡ. ಅವನಿಗೆ ಇವತ್ತು ತುಂಬ ಸುಸ್ತಾಗಿತ್ತು. ಹಾಗೆ ನಾನು ಕೂಡ ಸಂಜೆ ತುಂಬ ಬ್ಯುಸಿ ಆಗಿಬಿಟ್ಟೆ. ನಾನು ಅವನಿಗೆ ತುಂಬ ಬ್ಯುಸಿ ಇಡಲಿಕ್ಕೆ ಕೂಡ ಟ್ರೈ ಮಾಡಿದೆ, ಆದರೆ ಅವನಿಗೆ ಆಟದಲ್ಲೇ ಇದ್ದ. ಹಾಗೆ ತುಂಬ ಟಯರ್ಡ್ ಆಗಿತ್ತು. ಹಾಗೆ ಬೇಗ ಸ್ನಾನ ಬಡಿಸಿ ಅವನಿಗೆ ಊಟ ಬಡಿಸಿ ನಾನು ಒಂದು 8:30 ಅಷ್ಟಕ್ಕೆ ಅವನು ಮಲಗಿದ್ದಾನೆ ನೋಡ್ಬೋದು. ಹಾಗೆ ಅವನ ಒಂದು ಗಾಯ ನೋಡುವಾಗ ನನಗೆ ಬೇಜಾರಾಗುವಂಥದ್ದು ಅವನು ಮಲಗಿರುವಂಥ ಸಮಯದಲ್ಲಿ.
ಇವಾಗ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ. ನನಗೆ ಅದರಲ್ಲಿ ಟೈಮ್ ಹೋಗುವಂಥದ್ದೇ ಗೊತ್ತಾಗೋದಿಲ್ಲ. ಹಾಗೆ ಜೋಶ್ವ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡಲಿಕ್ಕೆ ಅಂತೇಳಿ ನಾನು ಅವನನ್ನು ಈ ರೀತಿ ಇದೇ ರೂಮಲ್ಲಿ ಕೂತ್ಕೊಳಿಸಿ ಅವನನ್ನು ಆಟ ಆಡಿಸುವಂಥದ್ದು ಅಥವಾ ಏನಾದರೂ ಬ್ಯುಸಿ ಮಾಡುವಂಥದ್ದೆಲ್ಲ ಮಾಡ್ತೀನಿ ನಾನು. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಹೋಪ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತಾ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕೃಷಿಕರ ಸಾಧಕರ ಒಂದು ವೀಡಿಯೋಸ್ ಏನು ಬರ್ತಾ ಇದೆ ಸಪ್ರೇಟಾಗಿ ಎಪಿಸೋಡ್ಸ್ ಮುಖಾಂತರ ಅದನ್ನು ಸಣ್ಣ ತನಕ ಎಲ್ಲ ವೀಡಿಯೋಸನ್ನು ನೋಡಲಿಕ್ಕೆ ಮರಿಬೇಡಿ, ಸ್ಕಿಪ್ ಮಾಡಬೇಡಿ. ನಿಮಗೆ ಸಹ ಹಲವಾರು ಐಡಿಯಾಸ್ ಅದರಲ್ಲಿ ಸಿಗ್ಬೋದು. ಯಾವ ರೀತಿ ಮನೆಯಲ್ಲೇ ಸ್ವಲ್ಪನೇ ಜಾಗದಲ್ಲೆಲ್ಲ ನಾವು ಕೃಷಿಯನ್ನು ಮಾಡ್ಕೊಂಡು ಬದುಕ್ಬೋದು ಅಂತೇಳಿ ತುಂಬ ಐಡಿಯಾಸ್ ಇರುವಂತಹ ನಾವೊಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಮಗೆ ಸಪೋರ್ಟ್ ಮಾಡಿ, ನಮ್ಮ ಎಫರ್ಟ್ಸಿಗೆ ನೀವು ಸಪೋರ್ಟ್ ಮಾಡೋದಿದ್ದರೆ ಅದಷ್ಟೇ ವೇಸ್ಟ್ ಆಗಿ ಹೋಗುತ್ತೆ ಅಂತೇಳಿ ಹೇಳ್ತೀನಿ. ಹಾಗಾಗಿ ಸಪೋರ್ಟ್ ಮಾಡಿ, ನಿಮ್ಮ ಮೋಟಿವೇಶನನ್ನು ಕೃಷಿಕರಿಗೆ ಸ್ಪೆಷಲಿ ಕೊಡಿ. ಯಾರದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಕೂಡ, ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರೆಲ್ಲ ಕೃಷಿ ಭೂಮಿಯನ್ನು ನಂಬಿದ್ದಾರೆ ನೋಡಿ, ಅಂಥವರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ನಿಮ್ಮ ಒಂದು ಉಲ್ಲಾಸದಾಯಕ ಮಾತುಗಳು ಅವರಿಗೆ ಒಂದು ಮೋಟಿವೇಶನನ್ನು ಕೊಡುತ್ತೆ ಅಂತೇಳಿ ಹೇಳ್ತಾ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.